ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಠ ಆರೋಸಿದ್ನಿಕ್ಕಿಂತ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡಿರಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್. ರಿಟರ್ನ್ ವ್ಯೂವರ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸೊ ಎಲ್ಲರೂ ಹ್ಯಾಪಿ ಆಗದಿರಿ, ಇದಕ್ಕೂ ಹೆದರಬೇಡ್ರಿ. ಏನೇ ಬರಲಿ ಹೆದರಬೇಡ್ರಿ. ಫಸ್ಟ್ ಇಂಪಾರ್ಟೆಂಟ್ಲಿ ಹೆದರಬೇಡ್ರಿ. ನಾ ಯಾರನ್ನೋ ಕಳ್ಕೊತೀನಿ, ಅದು ಹಂಗೆ ಆಗ್ತತ, ಮುಂದೆ ಏನಾಗ್ತತ, ಮುಂದಿನ ಯೋಚನೆ ಮಾಡಬೇಡ್ರಿ. ಇವತ್ತಿಂದ ಅಷ್ಟೇ, ಈ ಮೂಮೆಂಟ್ ಅಷ್ಟೇ ಯೋಚನೆ ಮಾಡಿರಿ, ಜೀವನ ಆರಾಮ ಇರ್ತೈತಿ ಅನ್ಕೊತ. ಸೊ ಇವತ್ತಿಂದ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ ಏನದಾವ ಅಂತ ಚೆಕ್ ಮಾಡೋಣ. ಇವತ್ತು ಯಾವ ವ್ಯಕ್ತಿ ಬಗ್ಗೆ ಎನರ್ಜಿ ಚೆಕ್ ಮಾಡ್ಕೋಬೇಕಂತೀರಿ, ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ. ಫೋಟೋಸ್ ಇದ್ರೆ ನೋಡ್ರಿ. ಇಲ್ಲಾಂದ್ರೆ ಕಣ್ಮುಂದೆ ಕಣ್ಣು ಮುಚ್ಚಿ ಆ ವ್ಯಕ್ತಿನ ಕಲ್ಪನೆ ಮಾಡಿಕೊಳ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಪಾಸಿಬಿಲಿಟೀಸ್, ಇದು ನಿಮ್ಮ ಎನರ್ಜಿ. ಲೆಟ್ಟಿಂಗ್ ಗೋ. ಸೊ ಲೆಟ್ ಕ್ಲಾರಿಫೈ ಪಾಸಿಬಿಲಿಟೀಸ್. ಬರ್ಡನ್, suppression. Okay, let us clarify. Letting go, stress. Very good. ಸೊ ನಿಮ್ಮ ವ್ಯಕ್ತಿದು ಏನೈತೆ ಅಂತ ನೋಡೋಣ. ಟೋಟಾಲಿಟಿ, ಮೇಜರ್. ಸೊ ಕ್ಲಾರಿಫೈ ಟೋಟಾಲಿಟಿ. ಪೇಷನ್ಸ್, ದ ಕ್ಲಾರಿಫೈ ಮೇಜರ್. Slowing down. Okay. So bottom of the deck experiencing. ಇಲ್ಲೇ ಭಾಳ ಜನ ಒಂಥರ ಗುರುವಿಗೆ ಶರಣಾಗಿರಿ, ಇಲ್ಲ ಯೂನಿವರ್ಸಿಗೆ ಶರಣಾಗಿರಿ. ನನ್ನ ಜೀವನದಾಗ ಏನು ಬರ್ತೈತೆ ಬರಲಿ, ನಾನು ಎದುರ್ಸೋಕೆ ನಾ ತಯಾರಿದ್ದೇನೆ. ಏನೇ ಬರಲಿ ಏನೇ ಬರಲಿ, ಇದು ಹಿಂಗೆ ಆಗೋದು ನಾವು ತಪ್ಸೋಕ್ಕಾಗಂಗಿಲ್ಲ. ಆ ರೀತಿ ಕೆಲವೊಬ್ಬರು ಚೇಂಜ್ ಆಗಿರಿ, ಮನಸ್ಥಿತಿಗಳಾಗ್ಯವು. ಇಲ್ಲಿ ಕೆಲವೊಬ್ಬರು ಇಲ್ಲ, ನಮ್ಮ ಜೀವನ ನಾವು ಹಿಡ್ಕೋಬೇಕು, ನಮ್ಮ ಜೀವನ ನಾವೇ ಮಾಸ್ಟರ್ ಆಗಬೇಕು, ನಮ್ಮ ಜೀವನಕ್ಕೆ ನಾವೇ ಹೊಣೆ ಅಂದರೆ ಒಂದು ಜವಾಬ್ದಾರಿ ನಿಮಗೆ ಅನ್ನಿಸ್ತಾ ಐತಿ. ಸೊ ಬಟ್ ಇಲ್ಲಿ ಭಾಳ ಜನಕ್ಕೆ ಏನು ಅನ್ನಿಸ್ತದೆ ಅಂದ್ರೆ, ಜೀವನ ಹೆಂಗೆ ಬರ್ತೈತೆ ಹಂಗೆ ನಾವು ಹೋಗ್ಬೇಕು. ಕೆಲವೊಂದು ಸಲ ಕೆಲವೊಂದು ಚೇಂಜಸ್ ಮಾಡೋಕೆ ನಮ್ಮ ಕೈಯಾಗಿರಂಗಿಲ್ಲ, ನಮ್ಮ ಕೈ ಮೀರಿ ಇರ್ತಾವೆ. ಅವಾಗೇನು ಸರೆಂಡರ್ ಆ್ಯಂಡ್ ಗೋ ವಿತ್ ದ ಫ್ಲೋ. ಏನು ಬೇಕಾದ ಬರಲಿಪ್ಪ, ಇದನ್ನು ಎದುರಿಸೋ ಶಕ್ತಿ ಕೊಡೋಂತ ಬರ್ತೈತಲ್ಲ, ಆ ರೀತಿ ಆದಂಥ ಒಂದು ಎನರ್ಜಿ ಇವತ್ತು ಓವರಾಲ್ ಆಗಿ ಇರೋದಂಥ ಎನರ್ಜಿ ನಿಮ್ಮದು ನಿಮ್ಮ ವ್ಯಕ್ತಿದ ಅಥವಾ ಇವತ್ತು ನಿಮ್ಮ ದಿನದ್ದು. ಸೊ ಇಲ್ಲಿ ಈ ಕಾರ್ಡ್ಸಿಗೆ ಬಂದ್ರೆ ಇದು ನಿಮ್ಮ ಎನರ್ಜಿ, ನಿಮ್ಮ ವ್ಯಕ್ತಿ ಎನರ್ಜಿ ಇದು. ಸೊ ನಿಮ್ಮ ವ್ಯಕ್ತಿ ನಿಮ್ಮದು ಬಂದ್ರೆ ನಿಮ್ಮ ಜೀವನದೊಳಗೆ ಕೆಲವೊಂದು ಈಗೋ ಇಶ್ಯೂಸ್ ಆಗ್ಯವು, ಕೆಲವೊಂದು ಭಾಳ ನೀವಾಗಿ ಕೆಲವೊಂದು ಮೈಮೇಗೆ ಎಳ್ಕೊಂಡಿರ್ತೇವೆ ಅಂತೇವಲ್ಲ, ಅಂಥದ್ದೊಂದು ಕಷ್ಟಗಳನ್ನ ಎಳ್ಕೊಂಡಿರಿ, ಯೋಚನೆಗಳನ್ನ ಎಳ್ಕೊಂಡಿರಿ, ರಿಲೇಷನ್ಶಿಪ್ನ ಎಳ್ಕೊಂಡಿರಿ. ನಾನೇ ಮಾಡಬೇಕು, ನಾನೇ ನಿಭಾಯಿಸ್ತೀನಿ, ನಾನು ಶಕ್ತಿವಂತ, ನಾನು ಗಟ್ಟಿದ್ದೀನಿ. ಗಟ್ಟಿದ್ದೇನೆ ಅಂದರೆ ಫಿಸಿಕಲಿ ಅಂತಲ್ಲ, ಎಲ್ಲ ಮೆಂಟಲಿ. ನನಗೆ ಏನೇ ಕಷ್ಟ ಬಂದು ನನಗೆ ಎದುರಿಸೋದೈತಿ. ಸೊ ಈಗ ಅದು ಭಾಳ ನಿಮ್ಗೆ ವಜ್ಜೆ ಆಗ್ತಾಯಿತಿ ಜೀವನಕ್ಕೆ, ಇದು ಭಾಳ ನಿಮ್ಗೆ ಬರ್ಡನ್ ಆಗ್ತಾಯಿತಿ. ನೀವು ಹಾಕ್ಕೊಂಡಿದ್ದ ಸುಳಿ ಒಳಗೆ ನೀವು ಸಿಕ್ಕೊಂಡಿರಿ ಅಂತಾರಲ್ಲ, ಹಂಗೆ ಆಗ್ತಾಯಿತಿ. ಅದರಿಂದ ಹೊರಗೆ ಹೆಂಗೆ ಬರಲಿ ಅಂತ ನೀವು ಇವತ್ತು ದಾರಿಗಳನ್ನು ಹುಡುಕ್ತೀರಿ. ದೂರ ಎಷ್ಟು ದೂರ ಅಷ್ಟು ದೂರ ದೃಷ್ಟಿಯಿಂದ ನೀವು ಹುಡುಕ್ತೀರಿ. ಇದು ಒಂದು ದಿನದ ಅಂದರೆ ಪರಿಹಾರ ಬೇಡ ನಿಮಗೆ, ಟೆಂಪ್ರರಿ ಪರಿಹಾರ ಬೇಡ, ಪರ್ಮನೆಂಟ್ ಪರಿಹಾರ ಬೇಕು ಈ ಕೆಲವೊಂದು ನಿಮಗಿಂತ ಪರಿಸ್ಥಿತಿಗೆ. ಯಾಕಂದ್ರೆ ಜೀವನದಾಗ ಎಷ್ಟು ಸಿಕ್ಕಾಕೊಂಡ್ಬಿಟ್ರಿ, ಅಥವಾ ಈ ರಿಲೇಷನ್ಶಿಪ್ ಒಳಗೆ ನೀವು ಎಷ್ಟು ಸಿಕ್ಕಾಕೊಂಡ್ಬಿಟ್ರಿ ಅಂದ್ರೆ ಭಾಳ ಅಂದರೆ ಭಾಳ ಭಾರ ಆಗ್ತಾಯಿದ್ದಿದೆ. ಅಂದರೆ ಬಿಟ್ಟು ಕೊಡೋಕೆ ನಾನು ಹೆಂಗೆ ನಾವು ಬಿಡಾಕೂ ಬರೋಂಗಿಲ್ಲ ರೀ, ಈ ಕಡೆ ನಾ ಇರೋಕ್ಕೂ ಆಗುತ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ. ಸೊ ಇವತ್ತು ನಾನು ಇದನ್ನು ಬಿಟ್ಟು ಹೆಂಗೆ ನಾನು ಈ ಸ್ಟ್ರೆಸ್ಸಿಂದ ಹೊರಗೆ ಬರಲಿ, ಈ ಒತ್ತಡಗಳಿಂದ ನಾನು ಹೆಂಗೆ ಹೊರಗೆ ಬರಲಿ, ಈ ಮಾನಸಿಕವಾದಂತಹ ಒಂದು
ಕಿರಿಕಿರಿಯಿಂದ ನಾ ಹೆಂಗೆ ಹೊರಗೆ ಬರಲಿ, ಪರ್ಮನೆಂಟ್ ಇರಬೇಕಿದ್ರಲ್ಲಿ ಅಂದರೆ ಇದಕ್ಕೆ ಒಂದು ಉತ್ತರ ಪರ್ಮನೆಂಟ್ ಬೇಕು ನಿಮಗೆ. ಇವತ್ತೊಂದು ದಿನ ಹಿಂಗೆ ಮಾಡಿಬಿಡು ಸರಿ ಆಕತ್ತಿದ್ದು, ಇಲ್ಲ ನೀವು ಅದಕ್ಕೆ ಒಪ್ಪಂಗಿಲ್ಲ ಇವತ್ತು, ಇಲ್ಲ ನನಗೆ ಮತ್ತೆ ನಾಳೆ ಇದಕ್ಕತ್ತಿಯಲ್ಲ ನನಗೊಂದು ಪರ್ಮನೆಂಟ್ ಆದಂಥ ಸೊಲ್ಯೂಷನ್ ಹೇಳ್ರಿ ಅಂತ ನೀವು ಇವತ್ತು ಹುಡುಕ್ತೀರಿ. ಅಂದರೆ ನೀವು ನೆಮ್ಮದಿಯಾಗಿರಾಕ ಒಂದು ಸ್ಮೂತ್ ಗೋಯಿಂಗ್ ಅಂತಾರಲ್ಲ ಒಂದು ಜೀವನದೊಳಗೆ ಅಥವಾ ಒಂದು ರಿಲೇಷನ್ಶಿಪ್ ಒಳಗೆ, ಆ ರೀತಿ ನಿಮಗೆ ಬೇಕು. ಅದಕ್ಕೆ ನಾ ಏನು ಮಾಡಲಿ ಅಂತ ನೀವು ಹುಡುಕ್ತೀರಿ. ಇವತ್ತು ಬರೀ ಇವತ್ತಿದೆ ಆಕತ್ತೆ ನಿಮ್ಮದು. ಅದು ಒಂದು ಪರಿಸ್ಥಿತಿ ಇರ್ಬೋದು, ವ್ಯಕ್ತಿ ಇರ್ಬೋದು, ಒಂದು ನಿಮ್ಮದು ಮನೆಯೊಳಗಿಂದ ಒಂದು ಇದು ಇರ್ಬೋದು, ಎಲ್ಲರದು ಒಂದು ಒಪಿನಿಯನ್ಸ್ ಇರ್ಬೋದು. ಅಂದರೆ ಓವರ್ ಆಗೈತಿದೆ, ಟೂ ಮಚ್. ನಾ ಇಲ್ಲಿಂದ ಹೊರಗೆ ಬರಲೇಬೇಕು ಅನ್ನೋದೊಂದು ನಿಮ್ಮದು ಒಂದು ಮನಸ್ಥಿತಿ. ಓಕೆ, ಇಲ್ಲಿ ನಿಮ್ಮ ವ್ಯಕ್ತಿದು ಬಂದ್ರೆ ನಿಮ್ಮ ವ್ಯಕ್ತಿಗೆ ಡಿಸಿಷನ್ ಮೇಕಿಂಗ್ ಮಾಡ್ಕೊಳಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತಿ. ಒಂದು ಡಿಸಿಷನ್ನ ಏನು ಮಾಡ್ಕೋಬೇಕು, ಯಾರು ಹಿಡ್ಕೋಬೇಕು, ಯಾರನ್ನ ಬಿಡಬೇಕು, ಯಾವ ಕಡೆ ನಾ ಹೋಗ್ಬೇಕು, ಯಾವ ದಾರಿ ನನಗೆ ಸರಿ, ಯಾವ ದಾರಿ ನನಗೆ ಸರಿ ಅಲ್ಲ. ಯಾಕಂದ್ರೆ ಈ ದಾರಿ ಒಳಗೆ ಹೋದ್ರೆ ನಾ ಇಲ್ಲೊಂದು ಸ್ವಲ್ಪ ಲಾಸ್ ಮಾಡ್ಕೋಬೇಕಾಗ್ತೈತಿ, ಈ ದಾರಿ ಒಳಗೆ ಹೋದರೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತೈತಿ. ಈ ರೀತಿ ಎಲ್ಲದವು. ಬಟ್ ಒಂದು ಟೈಮ್ ಬರಲಿ ಅಂತ ಸಮಾಧಾನಲೇ ಕಾಯ್ತಿದ್ದಾರೆ ಅವ್ರಿಗೆ ಗೊತ್ತು. ಯಾಕಂದ್ರೆ ಇಲ್ಲಿ ಬಿಟ್ಟು ಇಲ್ಲಿ ನನಗೆ ಹೋದ್ರೆ ಚಲೋ ಐತಿ, ಬಟ್ ಇದನ್ನು ಬೇಕು ಅದನ್ನು ಬೇಕು ಅಂದ್ರೆ ಆಗಲ್ಲ. ಮನಸ್ಸು ಹಿಂಗೆ ಹೊಯ್ದಾಡ್ತೈತಿ, ನನಗೆ ಇದು ಬೇಕು ಅದು ಬೇಕು. ಯಾಕಂದ್ರೆ ಎರಡೂ ಕಡೆ ನಾನು ಲಾಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. ಇಲ್ಲ, ಒಂದು ಕಡೆ ಬಿಟ್ಟರೆ ತಾನೆ ಇನ್ನೊಂದು ಕಡೆ ನೀವು ಎರಡೂ ದೋಣಿ ಒಳಗೆ ಕಾಲಿಡೋದು ಸಾಧ್ಯ ಇಲ್ಲ. ಯಾವ್ದಾರು ಒಂದು ದೋಣಿ ಚೂಸ್ ಮಾಡ್ಕೋಬೇಕು ನೀವು ಕಾಲಿಡೋಕೆ. ನೀವು ಸ್ಟೇಬಲ್ ಆಗಬೇಕಂದ್ರೆ ಈ ದೋಣಿಯಿಂದ ಎರಡೂ ಕಾಲು ಇಲ್ಲಿ ಇಟ್ಟರೆ ಅದು ಪಡೆಗೆ ಅದು ಹೋಗತಿ, ಇಲ್ಲಿ ನೀವು ಇಲ್ಲಿ ನಿಂದಿರ್ತೀರಿ. ಇಲ್ಲಿ ಎರಡೂ ಅದ್ರೆ ಏನಾಕತ್ತೆ ಹೇಳಿ ನೋಡೋಣ. ಹಂಗೆ ಇವತ್ತು ನಿಮ್ಮ ಅಂಥದ್ದೊಂದು ಹೊಯ್ದಾಟ ಅವರಿಗೆ ಅಂದ್ರೆ ಮನಸ್ಸೊಳಗೆ ಆ್ಯಕ್ಷನ್ಸ್ ತೊಗೋಬೇಕು. ಬಟ್ ಅದಕ್ಕೆ ಏನು ಆ್ಯಕ್ಷನ್ ತೊಗೋಬೇಕಂತ ಗೊತ್ತಾಗಲ್ಲ ನನಗೆ. ಇದು ಇಲ್ಲಿ ಹೋಗ್ಲಾ ಆ್ಯಕ್ಷನ್ ಟೈಮೇ ಇದೆ ಅವರಿಗೆ, ಬರೀ ಯೋಚನೆ ಮಾಡೋ ಟೈಮ್ ಅಲ್ಲ. ನೀವು ಹೇಳಿರ್ಬೋದು ಅವರಿಗೆ, ನೀವಿಲ್ಲ ಇದಕ್ಕೊಂದು ಏನಾದರೂ ಒಂದು ನಿರ್ಧಾರ ತೊಗೊಳ್ಳೇಬೇಕು ನೀವು, ಅಥವಾ ಅವ್ರ ಜೀವನದಾಗ ಕೆಲವೊಂದು ವಿಷಯಗಳಿರ್ಬೋದು, ಅದಕ್ಕೆ ನಾನು ನಿರ್ಧಾರ ತೊಗೊಳ್ಳೇಬೇಕು ಅಂಥದ್ದೊಂದು ಪರಿಸ್ಥಿತಿ ಇವತ್ತೈತಿ. ಇಷ್ಟು ದಿನ ಭಾಳ ಸಮಾಧಾನಕ್ಕೆ ಆಧಾರ ಅನ್ನಿಸ್ತೈತಿ, ಬಟ್ ಇನ್ನೂ ಸಮಾಧಾನದಾಗ ಕಾಯ್ತಿದಾರೆ, ಒಂದು ಕರೆಕ್ಟ್ ಟೈಮ್ ಬರ್ಬೋದನ್ನ ಅಂತಂದು. ಆಮೇಲೆ ಎಲ್ಲ ವಿಷಯಗಳನ್ನು ನಿಮ್ಮ ವ್ಯಕ್ತಿ ಏನೂ ಮಾತಾಡಲ್ಲ ಇವತ್ತು ಜಾಸ್ತಿ. ಅವ್ರ ಮನಸ್ಸಿನಾಗ ಏನು ಅನ್ನಿಸ್ತಾ ಐತಿ, ಅಥವಾ ಇವತ್ತು ದುಡ್ಡು ಏನೋ ಕೇಳಿದ್ರಿ ಏನೋ ಮಾಡಿದ್ರಿ ಅಂದ್ರೆ ಏನೂ ಬಿಟ್ಕೊಡಲ್ಲ ಅವ್ರು ಇವತ್ತು. ಭಾಳ ಆ್ಯಕ್ಷನ್ ಓರಿಯೆಂಟೆಡ್ ಇದ್ದರೆ ನಾ ಹಂಗೆ ಮಾಡಿಬಿಡ್ತೇನೆ, ಹಿಂಗೆ ಮಾಡಿಬಿಡ್ತೇನೆ, ನಾ ಇದನ್ನು ತೊಗೊತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಎಲ್ಲ ಮಾತಾಡಿದ್ರೆ ಇವತ್ತು ಭಾಳ ಸ್ಲೋ ಡೌನ್ ಆಗಿಬಿಡ್ತಾರೆ. ಅಂದರೆ ಸುಮ್ಮನೆ ಆಗ್ಬಿಡ್ತಾರೆ ಇವತ್ತು. ಏನೋ ಯಾಕೆ ನಿನ್ನೆ ಎಷ್ಟೆಲ್ಲ ಹಾರಾಡಿದ್ರಿ, ಇಷ್ಟೆಲ್ಲ ಮಾತಾಡಿದ್ರಿ, ಇವತ್ತೇನು ಸುಮ್ಮನೆ ಆಗ್ಬಿಟ್ರಿ ಅನ್ಬೋದು ನೀವು. ಆ ರೀತಿಯಾದಂಥ ಎನರ್ಜಿ ನಿಮ್ಮ ಆಗ್ತಿದೆ ಇವತ್ತು. ಎಸ್ಪೆಷಲಿ ಇಲ್ಲೇ ಹಣಕಾಸು, ಕರಿಯರ್, ಅಥವಾ ನಿಮ್ಗೆ ಎಲ್ಲಿಂದ ಒಂದು ಇನ್ವೆಸ್ಟ್ಮೆಂಟ್ಸ್ ಅಂತಿಲ್ಲ ಹಿಂಗೆ, ಅದರದ್ದು ಕಡೆ ಭಾಳ ಸ್ಲೋ ಡೌನ್ ಆಗಿ ಎಲ್ಲಿ ನಾವು ಚಾಯ್ಸ್ ಮಾಡ್ಬೇಕು ಅನ್ನೋದು ಒಂದು ಇವತ್ತು ಅವರಿಗೆ ವಿಚಾರ ಐತಿ. ಅದು ಕನ್ಫ್ಯೂಸ್ ಇದಾರಲ್ಲ. ಎಸ್ಪೆಷಲಿ ಅಬೌಟ್ ಮನಿ, ಎಸ್ಪೆಷಲಿ ಒಂದು ಪ್ರಾಪರ್ಟಿ. ದುಡ್ಡು ಅಂದರೆ ದುಡ್ಡು ಎಲ್ಲೆಲ್ಲಿ ಬರ್ತೈತೆ ಎಲ್ಲರೂ ತಿಳ್ಕೊಂಬಿಡ್ರಿ. ಒಂದು ಇನ್ವೆಸ್ಟ್ಮೆಂಟ್ ಇರ್ಬೋದು, ಪ್ರಾಪರ್ಟಿ ಖರೀದಿ ಮಾಡೋದಿರ್ಬೋದು, ನಿಮ್ಗೆಲ್ಲೋ ಕೊಡಬೇಕಾಗಿರ್ಬೋದು, ಬರಬೇಕಾಗಿರ್ಬೋದು, ಎಲ್ಲನೂ ಬಂತು. ಸ್ವಲ್ಪ ಇವತ್ತು ಜಿಪುಣತನ ತೋರಿಸ್ತಾರೆ ನಿಮ್ಮ ವ್ಯಕ್ತಿ. ಏನೇ ಆಗಿರ್ಲದು, ದುಡ್ಡಿನ ವಿಚಾರ ಆಗಿರ್ಬೋದು, ಮನಸ್ಸುಗಳನ್ನ ಬಿಚ್ಚಿ ಮಾತಾಡೋದಿರ್ಬೋದು, ಥಾಟ್ಸ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು. ಇಲ್ಲ, ನನ್ನನ್ನು ಹೋಲ್ಡ್ ಮಾಡ್ಕೋಬೇಕು, ಯಾಕಂದ್ರೆ ನನಗಿನ್ನೂ ಡಿಸಿಷನ್ ಗೊತ್ತಿಲ್ಲ. ಸೊ ಇವತ್ತು ನಿಮ್ಗೆ ಏಂಜಲ್ಸ್ ಏನು ಗೈಡ್ ಕೊಡ್ತಾರೋ ನೋಡೋಣ. ಇಂಥದ್ದು ನೀವೇನೋ ಹುಡುಕಾಟ ಮಾಡ್ತಾಯಿದ್ದೀರಿ, ಅವರು ಏನೋ ಸ್ವಲ್ಪ ಹುಡುಕಾಟ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೂ ನೀವು ಕನ್ಫ್ಯೂಸ್ ಇದ್ದಾರೆ, ನೀವು ಪಾಸಿಬಿಲಿಟೀಸ್ ಹುಡುಕ್ತಿದ್ದೀರಿ. ಸೊ ಇಂಥ ಒಂದು ಪರಿಸ್ಥಿತಿ ಒಳಗೆ ಏಂಜಲ್ಸ್ ನಿಮ್ಗೆ ಏನನ್ನು ಗೈಡ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ಪ್ಲೀಸ್ ಏಂಜಲ್ಸ್ ನನ್ನ ವ್ಯೂವರ್ಸಿಗೆ ಗೈಡ್ ಮಾಡಿರಿ. ಭಾಳ ಕನ್ಫ್ಯೂಸ್ ಒಳಗದಾರ, ಭಾಳ ಸ್ಟ್ರೆಸ್ ಒಳಗದಾರ. ಹೋಮ್ ಈ ಕಾರ್ಡ್ ಪದೇ ಪದೇ ಬರ್ತಾಯಿತ್ತು. ಯಾರು ನನ್ನ ದಿನ ವೀಡಿಯೋಸ್ ನೋಡ್ತಿದ್ರಿ ಗೊತ್ತಾಗ್ತದೆ. ಸೊ ವರಿ ಮಾಡ್ಕೋಬೇಡ್ರಿ, ಇದನ್ನೂ ಬಂದಿತ್ತು ಕಾರ್ಡ್.
ಸೊ ಈ ರಿಪೀಟೆಡ್ಲಿ ಸೇಮ್ ಕಾರ್ಡ್ ಬರ್ತದವ ಅಂದ್ರೆ ನಾನಾಗಿ ಹಿಂಗೆ ಹುಡುಕ್ ತೆಗ್ದಿಲ್ಲ ಅವನ್ನ. ಬರ್ತದ ಒಂದು ಅರ್ಥ ಏನು ನಿಮ್ಗೆ ಅವರು ಒಂದು ಇಂಡಿಕೇಶನ್ ಕೊಡ್ತದಾರ, ನೀವು ಇದನ್ನು ಮಾಡ್ಕೊಳ್ರಿ, ನೀವು ಇದು ಹಿಂಗೆ ಆಗ್ತೈತೆ, ನೀವು ವರಿ ಮಾಡ್ಕೊಬೇಡ್ರಿ ಅಂತ ನಿಮ್ಗೆ ಅಲ್ಲಿಂದ ಒಂದು ಮೆಸೇಜ್ ಬರ್ತೈತೆ, ಒಂದು ನಿಮ್ಗೆ ಒಂದು ಗುರುತು ಬರ್ತೈತೆ. ಹಾಂ, ಸೊ ನಿಮ್ಮ ಮನೆ ಒಳಗೆ ಅಥವಾ ನಿಮ್ದು ಏನು ಈ ಪರಿಸ್ಥಿತಿಗಳದಾವಲ್ಲ ಇಲ್ಲಿಬ್ಬರು, ನಿಮ್ಮ ಪರಿಸ್ಥಿತಿಗಳು ಸುಧಾರಿಸ್ತದವು. ಹೆಂಗೆ ಸುಧಾರಿಸ್ತದವು? ನಿಮ್ಮ ಪರಿಸ್ಥಿತಿ ಒಳಗೆ ಒಂದು ಹೆಲ್ದಿ ಚೇಂಜಸ್ ಬರ್ತದವು, ಒಳ್ಳೆ ಚೇಂಜಸ್ ಬರ್ತದವು. ಅಂದರೆ ನೀವು ಒಳ್ಳೆ ವಿಚಾರ ಮಾಡ್ತಾಯಿದ್ದೀರಿ, ಈಗ ಒಳ್ಳೇದು ಮಾತಾಡ್ತಾಯಿದ್ದೀರಿ. ನಿಮ್ಮ ಸುತ್ತಮುತ್ತ ಇರೋರು ಅಥವಾ ನೀವೂ ಅಷ್ಟೇ, ನಿಮ್ಮ ಥಿಂಕಿಂಗ್ ಪ್ರೊಸೆಸ್ ಚೇಂಜ್ ಆಗ್ತಾಯಿದ್ದೀಗ. ಇಲ್ಲ ಕೆಲವೊಂದು ಇಲ್ಲ ನನಗೆ ಬೇಡ, ನಾನು ಬಿಟ್ಟು ಹೋಗ್ಬಿಡ್ತೇನೆ, ಇದರಿಂದ ಸರಿದು ಬಿಡ್ತೇನೆ ಅಂತ ಹಿಂದೆ ಸರ್ಕೊತೀನಿ ಅಂತಾರಲ್ಲ, ಹಂಗೆ ನೀವು ಸರಿಬೋದು. ಸೊ ಆ ರೀತಿಯಾದ ಏನೋ ಒಂದು ಚೇಂಜ್ ಆಗ್ತದೆ, ಒಟ್ಟು ಒಳ್ಳೇದಾಗ್ತದೆ ಅಷ್ಟೇ. ಅಂದರೆ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಬೇಕಂತ. ಸೊ ನಿಮಗೆ ನೀವು ಸ್ವಲ್ಪ ಟೈಮ್ ಕೊಟ್ಕೋರಿ ಅಂತಲೇ ಹೇಳ್ತದೆ ನಿಮಗೆ. ನಿಮಗಾಗಿ ನೀವು ಸ್ವಲ್ಪ ಟೈಮ್ ಕೊಟ್ಕೊಂಡು ಮೆಡಿಟೇಷನ್ ಮಾಡಿಕೊಂಡು, ನಾನು ಏನು ಯೋಚನೆ ಮಾಡ್ತಿದ್ದೀನಿ, ನಾ ಯಾರ ಜೊತೆಗೆ ನಾನು ಪ್ರಯಾರಿಟಿ ಕೊಡ್ತಿದ್ದೀನಿ, ನನ್ನ ಜೀವನ ನಾನು ಏನು ಮಾಡ್ತಿದ್ದೀನಿ, ಯಾವ ದಾರಿ ಒಳಗೆ ನಾನು ಹೊಂಟೇನಿ, ಎಲ್ಲ ನಿಮಗೆ ನೀವು ಅನಲೈಸ್ ಮಾಡ್ಕೋಬೇಕು. ಹಂಗೆ ಸುಮ್ಮನೆ ಹೂವಿ ಅಂತ ಹೋಗೋದಲ್ಲ. ಅಲ್ಲಿ ಹೋಗಿ ಏನೋ ಒಂದು ಸಿಕ್ಕ ಹಾಕ್ಕೊಂಡು ಏನೋ ಒಂದು ಪ್ರಾಬ್ಲಮ್ ಆಗಿ ನಂಗೆ ದೇವ್ರು ಹಿಂಗೆ ಮಾಡಿಬಿಟ್ಟ, ಯೂನಿವರ್ಸ್ ನಂಗೆ ಹಂಗೆ ಬಿಡ್ತು, ಆಮೇಲೆ ರೀಡಿಂಗ್ ಒಳಗೆ ಮ್ಯಾಮ್ ನಾವು ಹಿಂಗೆ ಮಾಡ್ಕೊಂಡ್ರೆ ನಾವು ಹಿಂಗೆ ಆಗೈತೆ ರೀ, ಏನು ಮಾಡಣ್ರಿ. ಅವಾಗ ಸ್ವಲ್ಪ ಯೋಚನೆ ಮಾಡ್ಬೇಕು. ನೀವು ನಿಮಗೂ ಒಂದು ಜವಾಬ್ದಾರಿ ಕೊಟ್ಟಾನ ದೇವರು. ಅದನ್ನು ಆ ಜವಾಬ್ದಾರಿ ನಿಮಗೆಲ್ಲ ಆನ್ಸರ್ ಸಿಗ್ತಾವೆ, ನೀವು ಸುಮ್ಮನೆ ಕುಂತಾಗ ಸಿಗ್ತಾವೆ, ನೀವು ಮೆಡಿಟೇಷನ್ ಮಾಡಿದಾಗ ಸಿಗ್ತಾವೆ, ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಂಡಾಗ ಸಿಗ್ತಾವೆ. ಅಂದರೆ ನಿಮಗಾಗಿ ನೀವು ಟೈಮ್ ಕೊಡ್ತಿಲ್ಲ, ಬೇರೆಯವ್ರು ಹೇಳಿದ್ದೇ ಕೇಳ್ತಿರ್ತೀರಿ, ಇಲ್ಲ ಬೇರೆಯವ್ರ ಇಂಪ್ರೆಷನ್ಸ್ ಅವ್ರದ್ದೇನು ಆಗಿತ್ತಂತ, ಹೌದು ನಮಗೂ ಹಿಂಗೆ ಆಗಬೇಕಲ್ಲ, ನಮ್ಮ ಬೇರೆಯವ್ರ ಇಂಪ್ರೆಷನ್ ತೊಗೊತೀವಿ ನಾವು ಜೀವನದಾಗ, ತಪ್ಪದ. ಸೊ ನಮಗೇನು ಬೇಕು ನಾವು ನೋಡ್ಬೇಕು, ನಾ ಎಲ್ಲಿ ಹೊಂಟೇನಿ, ನಾ ಮಾಡ್ತೀರಾ ಸರಿನಾ ತಪ್ಪ, ನನ್ನ ಯಾವ ವ್ಯಕ್ತಿಗಳನ್ನ ನನ್ನ ಜೀವನದಾಗ ಬಿಟ್ಕೊತಿದ್ದೇನೆ, ಯಾವ ವ್ಯಕ್ತಿಗಳಿಗೆ ನನ್ನ ಜೀವನದಾಗ ಸ್ಥಾನ ಕೊಡ್ತಿದ್ದೇನೆ, ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು, ಎಲ್ಲನೂ ದೇವ್ರು ನಮಗೆ ಒಂದು ಇಂಟೆಲಿಜೆನ್ಸ್ ಕೊಟ್ಟಾನ ಮನುಷ್ಯರಿಗೆ. ಸೊ ಟೇಕ್ ಯುವರ್ ಟೈಮ್ ಆ್ಯಂಡ್ ಅನಲೈಸ್ ಮಾಡಿಕೊಂಡ್ರೆ ದೇರ್ ಈಸ್ ನೋ ನೀಡ್ ಟು ವರಿ, ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ಬ್ಯೂಟಿಫುಲಿ. ಸೊ ಏನು ಭಾಳ ವರಿ ಮಾಡ್ಕೊಬೇಡ್ರಿ, ಇವನ್ನ ಮಾಡ್ಕೋಬೇಕು. ವರಿ ಮಾಡ್ಕೊಬೇಡ್ರೆ ಸುಮ್ಮ ಕುಂದ್ರದಲ್ಲ. ಇವ್ರು ಏನು ಹೇಳೈತಲ್ಲ ಇವನ್ನ ನೀವು ತಿದ್ಕೊಂಡ್ರೆ ಆವಾಗ ನಿಮ್ಮ ಜೀವನಕ್ಕೆ ನಿಮ್ಗೆ ಏನು ಬೇಕೈತಲ್ಲ ಅದೆಲ್ಲ ಸಿಗ್ತಾ ಐತಿ. ಸೊ ಅಷ್ಟೊಂದು ವರಿ ಮಾಡ್ಕೊಳೋದು ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಏಂಜಲ್ಸ್ ಹೇಳ್ತಿದ್ದಾರೆ. ಬಟ್ ನಿಮ್ಮನ್ನು ನೀವು ತಿದ್ಕೊಂಡೆ ಹೊರತು ಇದು ಸಿಗಲ್ಲ. 1 2 3 ಕಾರ್ಡ್ ಹೌದಾ, ಇದನ್ನು ಸರಿ ಮಾಡಿಕೊಂಡ್ರೆ ಇದು ಸರಿ ಮಾಡಿಕೊಂಡ್ರೆ ಆಮೇಲೆ ಇಲ್ಲಿ ನಿಮಗೆ ಸಿಗೋದು. ಏನು ವರಿ ಮಾಡ್ಕೊಬೇಡ ಅಂತ ಬಂದುಬಿಟ್ಟೈತಿ. ನಾ ಹಂಗದೇನೆ ನಿಮ್ಮೊಳಗೆ ನೀವೇನು ಚೇಂಜಸ್ ಮಾಡ್ಕೊಳ್ಳಿಲ್ಲ ಅಂದರೆ ಏನೂ ಚೇಂಜ್ ಆಗಲ್ಲ, ಹಿಂಗೆ ಇರ್ತೀರಿ. ಓಕೆ, ನಿಮ್ಮನ್ನು ಚೇಂಜ್ ಮಾಡ್ಕೊಳ್ರಿ, ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಮಾಡ್ಕೊಳ್ಳಿ. ಯೋಚನೆ ಮಾಡೋದು ಒಂದು ಲಹರಿ ಐತಲ್ಲ, ಯೋಚನೆ ಮಾಡೋದಂಥ ಒಂದು ಧಾಟಿ ಐತಿ, ಅದನ್ನು ಚೇಂಜ್ ಮಾಡ್ಕೊಳ್ಳೇಬೇಕು. ಫಸ್ಟ್ ಯೋಚನೆಗಳನ್ನು ಚೇಂಜ್ ಮಾಡಿದ್ರೆ ನಿಮ್ಮ ಜೀವನ ಚೇಂಜ್ ಆಗ್ತೈತಿ. ಸೊ ಇಷ್ಟು ಹೇಳ್ಕೊತ ಇವತ್ತಿನ ರೀಡಿಂಗ್ ಮುಗಿಸೋಣ. ಎಲ್ಲರಿಗೂ ಹೆಲ್ಪ್ಫುಲ್ ಆಗೈತಿ ಅನ್ಕೊತಾನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.